ಸಮುದಾಯದ ಬಂಧುಗಳೇ, ಇಂಥ ಅಪರೂಪವಾದ ಅವಕಾಶ ಇನ್ನು ಬರುವುದಿಲ್ಲ. ತಾವೆಲ್ಲ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಕರಿಸಿ, ಜನಗಣತಿಗೆ ಬಂದುವಂತ ಅಧಿಕಾರಿಗಳೇ ಸಹಕರಿಸಿ, ನಿಮ್ಮ ಜಾತಿಯನ್ನು 101 ಜಾತಿಯನ್ನು ಕೂಡ ಅವರವರ ಜಾತಿ ಉಪಜಾತಿಗಳನ್ನ ನಮೂದಿಸಬೇಕು. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾದಿಗ ಮುಖಂಡರ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಮುದಾಯದ ಹಿರಿಯ ಮುಖಂಡರು ಹಾಗೂ ಅತ್ಯುತ್ತಮವಾದಂತಹ ಈಗ ಆಹಾರ ನಾಗರಿಕ ಸರಬರಾಜುಯಲ್ಲಿ ಏನೇನು ಸಮಸ್ಯೆಗಳು ನನಗೆ ಗೊತ್ತಿದೆ. ಯಾಕಂದ್ರೆ ಮುಂಚೆ ನಾನು ಕೂಡ ಫ್ರಾಂಚೈಸ್ ತಗೊಂಡು ಮಾಡಿಸಿದೆ 10 ವರ್ಷದ ಮುಂಚೆ. ಆದ್ರೆ ಎಲ್ಲ ಸಮಸ್ಯೆಗಳನ್ನು ಮುಂದೆ ನಿಂತು ಬಗೆಹರಿಸಿಕೊಂಡಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಈ ಸಭೆಯಲ್ಲಿ ಬಹಳ ಉತ್ತಮ ವಿಚಾರಧಾರೆಗಳನ್ನು ಹೇಳಿದ್ರು. ಅಂದ್ರೆ ನೀವು ಓಣಿಗೆ ಹೋಗಿ ಸಮುದಾಯದ ಮುಖಂಡರು ಯುವಕರು ಕೆಲಸ ಮಾಡಿ ಸಮೀಕ್ಷೆ ಅವಿರಿಯನ್ನ ವಿಸ್ತರಿಸೋದಕ್ಕಿಂತ ನೀವು ಕೆಲಸ ಮಾಡಿದ್ರೆ ನಮ್ಮಲ್ಲಿ ಎಷ್ಟು ಗುಣಮಟ್ಟ ಇದೆ ನಾಯಕತ್ವಕ್ಕೆ ಅಂತ ತಿಳಿಯುತ್ತೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತು ಸರ್. ಏನು ಸರ್ ತೀರ್ಮಾನ ಈ ಸಭೆಯಲ್ಲಿ ಆಯಿತು ಅಂತ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಈಗಾಗಲೇ ನಾವು ಆಂಜನೇಯವರ ಒಂದು ಮಾರ್ಗದರ್ಶನ, ನಾವೆಲ್ಲ ಒಟ್ಟಿಗೆ ವಾರ್ಡ್ಗಳಿಗೆ ಹೋಗಿ ಕೆಲಸ ಮಾಡಬೇಕು, ಅವರಿಗೆಲ್ಲಾನು ಪ್ರೋತ್ಸಾಹ ಕೊಡಬೇಕು ಮತ್ತು ಯಾವ ರೀತಿ ನಡೀತಾ ಇದೆ ಇದನ್ನ ನೋಡಬೇಕು ಅಂತ ಹೇಳಿದ್ದಾರೆ. ಜನಗಣಿತ ವಿಷಯದಲ್ಲಿ ಎನ್ಯುಮರೇಟರ್ಸ್ ಏನಿದ್ದಾರೆ ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ, ಅವ್ರ ಕಷ್ಟಗಳೇನು, ಅವ್ರಿಗೆ ಏನು ತೊಂದರೆ ಇದೆ, ಸರ್ಕಾರದಿಂದ ಏನು ಮಾಡಬೇಕಾಗ್ತದೆ ಅಂತ ನಾವು ಖುದ್ದು ಹೋಗಿ ನೋಡಿದ್ರೆ ಮಾತ್ರ ಸಾಧ್ಯವಾಗ್ತದೆ ಅಂತೇಳಿ ಸಲಹೆ ಮಾಡಿದರೆ, ಅದಕ್ಕೆ ನಾವು ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಒಟ್ಟಾರೆ ಈ ಕೆಲಸವನ್ನು ರಾಜ್ಯದಲ್ಲಿ ಇವತ್ತು ನಾಳೆ ಪ್ರಾರಂಭ ಮಾಡಬೇಕು. ಎಲ್ಲರೂ ಮನವಿ ಮಾಡಿದ್ದೀನಿ, ಎಲ್ಲ ಕಡೆ ಒಟ್ಟಿಗೆ ಹೋಗಿ ಒಂದು ಪ್ರೋತ್ಸಾಹನೂ ಕೊಡಬೇಕು. ಅದರ ಮುಖಾಂತರ ಆದಷ್ಟು ಬೇಗ ಈ ಜನಗಣಿತ ಮುಗಿಲಿ ಅನ್ನೋ ಮೂಲ ಉದ್ದೇಶಕ್ಕೆ ಮತ್ತು ಅದರ ನ್ಯೂನತೆಗಳನ್ನು ಕಂಡುಹಿಡಿಯೋಕ್ಕಾಗ್ತದೆ ಅಂತ ನೇರವಾಗಿ ನಾವು ನಾಳೆ ಹೆಬ್ಬಾಳ ಮತಕ್ಷೇತ್ರದಲ್ಲಿ ಗೆದ್ಲಳ್ಳಿ ಗ್ರಾಮ ಇದೆ, ಸಂಜಯ್ ನಗರ ಅಂತ ಕರೀತಾರೆ ಅದನ್ನು, ಅಲ್ಲಿ ನಾನು ಶುರು ಮಾಡ್ತೀನಿ ಮತ್ತು ಯಲಹಂಕ ಆಗಲಿ ಯಶವಂತಪುರಕ್ಕಾಗಲಿ ಅಲ್ಲಲ್ಲಿ ನಾನು ಹೋಗ್ತೇನೆ. ಇದಾಗಬೇಕು. ಧನ್ಯವಾದ ಸರ್. ಒಂದೇ ಒಂದು ಸಂದೇಶ ಕೇಳ್ತೀವಿ ವೇದಿಕೆಯಲ್ಲಿ, ಸಮಸ್ಯೆಗಳನ್ನು ನಾವು ವೈಭವೀಕರಿಸೋದಕ್ಕಿಂತ ಓಣಿಗಳಿಗೆ ಹೋಗಿ ಕೆಲಸ ಮಾಡಬೇಕು ಅಂಥ ಒಂದು ಸಂದೇಶವನ್ನು ನಮ್ಮ ವೀಕ್ಷಕರ ಮುಖಾಂತರ ಯುವಕರಿಗೆ ಮತ್ತು ನಮ್ಮ ಸಮುದಾಯದ ಮುಖಂಡರಿಗೆ, ಯಾಕಂದರೆ ಸಮಸ್ಯೆಗೆ ಹೇಳೋದೇ ಸಮಸ್ಯೆ ಆಗಬಾರ್ದು, ಪರಿಹಾರನ ಕಂಡುಕೊಳ್ಳೋದಕ್ಕೆ ಅದು ಸಂದೇಶ ಅಂತ ಹೇಳ್ಬಿಡಿ. ಸಮುದಾಯದ ಬಂಧುಗಳೇ, ಯುವಕರೇ, ಮಹಿಳೆಯರೇ, ಇಂಥ ಅಪರೂಪವಾದ ಅವಕಾಶ ಇನ್ನು ಬರುವುದಿಲ್ಲ. ನಿಜವಾಗಲೂ ಕೂಡ ತಾವೆಲ್ಲ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಹಕರಿಸಿ, ಜನಗಣತಿಗೆ ಬಂದುವಂಥ ಅಧಿಕಾರಿಗಳೇ ಸಹಕರಿಸಿ, ನಿಮ್ಮ ಜಾತಿಯನ್ನು 101 ಜಾತಿಯನ್ನು ಕೂಡ ಅವರವರ ಜಾತಿ ಉಪಜಾತಿಗಳನ್ನು ನಮೂದಿಸಬೇಕಂತ ಮನವಿ ಮಾಡ್ತೀನಿ. ಸಮುದಾಯ ಟಿವಿ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ, ಭವಿಷ್ಯ ಚೆನ್ನಾಗಾಗಲಿ, ಅತ್ಯುತ್ತಮವಾದ ಸೇವೆಯನ್ನು ಮಾಡಿ ಜನರ ಸಂಪರ್ಕ, ಜನರ ಕೆಲಸ ಮಾಡಲಿ, ಭವಿಷ್ಯದಲ್ಲಿ ತಮಗೆ ಒಳ್ಳೆಯದೇ ಆಗಲಿ ಅಂತ ನಾನು ನಿಮಗೆ ಆಶೀರ್ವಾದ ಮಾಡ್ತೀನಿ. ಸಮಪಾಲು ಎಲ್ಲ ಜನಕ್ಕೂ ಎಂದ ನಿಮಗೆ ಕೈಕಾಲ ವಿಷಯೂ ಹಸಿಲಿರುವ ನಮ್ಮ ಅಮೃತವೇ.